ಅಲ್ಲೇ ನನ್ನ ಹೊಟ್ಟೆಲಿದ್ದ ಗುಡ್ಡು ಗುದ್ದು 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 ಅಂತ ಗುದ್ದುತ್ತಿದ್ದೆ. ಇವತ್ತೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾನೆ ಮೂತಿ, ಇಲ್ಲಾಂದರೆ ಫುಲ್ ಕೈಯಲ್ಲಿ ಸ್ಮ್ಯಾಶ್ ಆಗ್ತಿದೆ ಅಂದರೆ ಆ ಫುಡ್ಡೆಲ್ಲ ಅವ್ರು ದವಡಲ್ಲಿ ಚೀವ್ ಮಾಡಿಬಿಟ್ಟು ತಿಂತಾರೆ. ಸೊ ಏನೋ ಸ್ಪೂನಲ್ಲಿ ನೀವು ಕೊಡ್ಬೋದು. ಇದು ಫೈನ್ ಪೌಡರ್ ಆಗಿದೆ. ಅದು ಹೆಂಗಂದರೆ ಒಂದು ಲೈನ್ ಈ ಥರ ಉದ್ದಕ್ಕೆ ಕೂರಿಸ್ತಾರೆ. ಅದ್ರಲ್ಲಿ ನಾವು ಫಸ್ಟ್ ಮೈ ಬೇಬಿ ಫುಲ್ಲು ರೋಡ್ ರೆಡ್ ತೋರಿಸ್ತಾ ಇದೆ ಟ್ರಾಫಿಕಲ್ಲಿ. ಇವನು ಏನೇನೋ ಮಾಡ್ತಾ ಇದ್ದಾನೆ ಅನ್ನೋ ಥರ ಅನ್ನಿಸ್ತಾ ಇದೆ ನಮಗೆ. ಸಣ್ಣ ಬೇಬಿಗೆ ಇತ್ತೀಚೆಗೆ ಸ್ಪೂನ್ ಹೆಚ್ಚಿಡ್ತಿದ್ದೆ. ಸೊ ತುಂಬ ನೋಡಿದ್ದೀವಿ ಕಾಲೇಜ್ ಇದರಲ್ಲಿ. ಅದೇ ತುಂಬ ನೆನಪು ಅಂತಂದರೆ ಲೈಬ್ರರಿಲಿ ಕುತ್ಕೊಂಡು ಅವನಿಗೆ ಪ್ರೋಗ್ರಾಮ್ಸ್ಗಳನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದ, ಲ್ಯಾಬ್ ಪ್ರೋಗ್ರಾಮ್ಸ್ ಎಲ್ಲ ಅವನಿಗೆ ಅರ್ಥ ಆಗೋಂಗೆ ಸ್ಟಡಿ ಹಾಲಿಡೇಸಲ್ಲೆಲ್ಲ ಕುತ್ಕೊಂಡು ಓದ್ತಾ ಇದ್ವಿ. ಆ್ಯಂಡ್ ಒಂಥರ ಮೆಮೊರಿ ತುಂಬ ಚೆನ್ನಾಗಿದೆ ಇನ್ನು. ಆ್ಯಂಡ್ ಪ್ರೋಗ್ರಾಮ್ಸ್ ಇದರಲ್ಲೆಲ್ಲ ಕುತ್ಕೊಂಡು ಅವನಿಗೆ ಅಂದರೆ ಲ್ಯಾಬಲ್ಲಿ ಹೋಗಿ ಅವನಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಒಂದೊಂದು ಸಲ ಎಲ್ಲ ಬರೆದಿರ್ತಿದ್ದ, ಕೊನೆಗೆ ಒಂದು ಚೂರು ಏನೋ ಸ್ಟ್ರಕ್ ಆಗಿದ್ದ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಿದ್ದೆ. ಅದಕ್ಕೆ ಯಾವುದೋ ಒಬ್ಬರು ಟೀಚರು ಯಾರೋ ಒಂದು ಟಾನ್ ಮಾಡಿದರು, ನಿನಗೆ ಬಿಡಪ್ಪ, ನಿನಗೆ ಬಂದು ಎಲ್ಲ ನಿಂತ್ಕೊಂಡು ಹೇಳ್ಕೊಡೋರಿದ್ದಾರೆ ಹಾಗೆ ಹಿಂಗೆ ಅಂತ ಏನೋ ಒಬ್ಬರು ಲೇಡಿ ಟೀಚರ್ ಏನೋ ಟಾನ್ ಮಾಡಿದರು. ನನಗೇನೋ ಎಕ್ಸಾಕ್ಟಾಗಿ ನೆನಪಿಲ್ಲ ಅದು. ಸೊ ಅಲ್ಲಿಂದ ಇಲ್ಲಿ ತನಕ. ಆಮೇಲೆ ಅವನು ದುಬೈಗೆ ಹೋದ ಜಾಬು ಇದರಿಂದ. ಸರಿ, ನನಗೆ ಜಾಬು ಮೈಸೂರಲ್ಲಾಯಿತು, ನನಗೆ ಜಾಬ್ ಮೈಸೂರು, ಅವನಿಗೆ ಬೆಂಗಳೂರು. ಸೊ ಅಗೇನ್ ಲಾಂಗ್ ಡಿಸ್ಟೆನ್ಸ್. ಯಾವಾಗಲಾದರೂ ಒಂದೊಂದು ಸಲ ಎಲ್ಲಾದರೂ ಒಂದು ಸ್ವಲ್ಪ ಹೊತ್ತು ಮೀಟ್ ಆಗ್ತಿದ್ವಿ ಮಾಲಲ್ಲಿ, ಅಲ್ಲಿ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಅವ್ನು ದುಬೈಗೆ ಹೋದ. ದುಬೈಲಿ ಅಗೇನ್ ಇಟ್ಸ್ ವೆರಿ ವೆರಿ ಲಾಂಗ್ ಡಿಸ್ಟೆನ್ಸ್. ಸುಮಾರು ವರ್ಷ ಹಾಗೆ ಟೈಮು ಡ್ಯೂರೇಷನ್ ಮ್ಯಾಚ್ ಆಗ್ತಿರ್ಲಿಲ್ಲ. ಅವನಿಗೆ ಯಾವಾಗಲೂ, ನನಗೆ ಯಾವಾಗಲೂ ಟೈಮು, ನಾನು ಮಲ್ಕೋಬೇಕು, ಅವ್ನು ಮಲ್ಕೋಬೇಕು. ಸೊ ಹೀಗೆ ತುಂಬ ಟೈಮ್ ಡಿಫ್ರೆನ್ಸಸ್ ಇರ್ತಾಯಿತ್ತು. ಆ್ಯಂಡ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್. ಅಂದರೆ ಲಾಂಗ್ ಡಿಸ್ಟೆನ್ಸಲ್ಲಿ ನಿಜ ರಿಲೇಷನ್ಶಿಪ್ ತುಂಬ ಟೆಸ್ಟ್ ಮಾಡುತ್ತೆ ಆಯಿತಾ. ಮೀಟ್ ಆಗ್ತಿರ್ಬೇಕಾದ್ರೆ ಅದೊಂಥರ, ಬಟ್ ಲಾಂಗ್ ಡಿಸ್ಟೆನ್ಸಲ್ಲಿ ಇಟ್ಸ್ ಅನದರ್ ಲೆವೆಲ್ ರಿಲೇಷನ್ಶಿಪ್ ಟೆಸ್ಟ್ ಆಗೋದು. ಸೊ ಹಾಗಾಯಿತು. ಅದಾದಮೇಲೆ ಅದನ್ನು ಪಾರ್ ಮಾಡಿದ್ವಿ, ಬಂದ್ವಿ. ಆಮೇಲೆ ಅವನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ, ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಆಮೇಲೆ ಪೇರೆಂಟ್ಸ್ನೆಲ್ಲ ಒಪ್ಸಿದ್ವಿ. ಅದು ತುಂಬ ದೊಡ್ಡ TDS ಟಾಸ್ಕೆ ಬಿಡಿ, ಅದು ಪೇರೆಂಟ್ಸ್ನ ಒಪ್ಸೋದು. ನಮ್ಮ ಪೇರೆಂಟ್ಸ್, ನಮ್ದು ಇಡೀ ಫ್ಯಾಮಿಲಿಯಲ್ಲಿ ಲೈಕ್ ಇಟ್ಸ್ ನ್ಯೂ ಥಿಂಗ್ ಆಯಿತಾ. ಈ ಥರ ಲವ್ ಮ್ಯಾರೇಜ್ ಆ ಥರ ಎಲ್ಲ ಅದೆಲ್ಲ ಯಾವಾಗಲೂ ನಡೆದಿಲ್ಲ. ಸೊ ಹಾಗಾಗಿ ಅವರಿಗೆ ತುಂಬ ಕಷ್ಟ ಇತ್ತು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಒಂದೊಂದ್ಸಲ ಅನಿಸುತ್ತೆ ತುಂಬ ಅವ್ರಿಗೆ ಕಣ್ಣಲ್ಲಿ ನೀರು ಹಾಕ್ಸಿದ್ದೀನಿ ಆ ಟೈಮಲ್ಲಿ. ಅಯ್ಯೋ, ಎಂಥ ಮಗಳು ಹುಟ್ಟಿದ್ಲು, ಇಂಥ ಮಕ್ಕಳು ಇರಲಿಲ್ಲ ಅಂದ್ರೇ ಚೆನ್ನಾಗಿತ್ತು ಅನ್ನೋ ಲೆವೆಲ್ಗೆಲ್ಲ ಬೈದು ಬಿಟ್ಟಿದ್ದಾರೆ ಸ್ಟಾರ್ಟಿಂಗು. ಬಟ್ ಅದೇ ಖುಷಿ ಇದೆ ಇವಾಗ. ಅವರೇ ಒಪ್ಕೊತಾರೆ, ಅಯ್ಯೋ ನನ್ನ ಅಳಿಯ ಎಷ್ಟು ಒಳ್ಳೆಯ ಗೊತ್ತಾ, ಅಂದರೆ ಹೀಗೆ ಹಾಗೆ ಅಂತ ಎಷ್ಟು ಜನ ಮುಂದೆ ಪ್ರೌಡಾಗಿ ಹೇಳ್ತಾರೆ. ಎಲ್ಲದಕ್ಕೂ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತಾನೆ, ಮಗ ಥರ ಇರ್ತಾನೆ, ಹಾಗೆ ಹಿಂಗೆ ಅಂತ ಒಂದಷ್ಟು ಮಾತುಗಳನ್ನ ಹೇಳ್ತಾರಲ್ಲ, ತುಂಬ ಒಳ್ಳೆಯವನು ಅಂತ ಅದು ತುಂಬ ಖುಷಿಯಾಗುತ್ತೆ. ಅಂದರೆ ಇವಾಗ ನನಗಿಂತ ಜಾಸ್ತಿ ಅವ್ನು ಕಂಡ್ರೆ ಇಷ್ಟ ಅವರಿಗೆ. ನನಗೆ ಫೋನ್ ಮಾಡ್ತಾರಲ್ಲ, ಅವನಿಗೆ ಮಾತಾಡ್ತಾರೆ, ಹೇಳ್ತಾರೆ, ಇದು ಮಾಡ್ತಾರೆ. ಸೊ ಅದೊಂಥರ ಹೆಮ್ಮೆ ಇದೆ. ಆವಾಗ ನೆನೆಸ್ಕೊಂಡ್ರೆ, ಇವಾಗ ನೆನೆಸ್ಕೊಂಡ್ರೆ ಅಯ್ಯೋ ಆವಾಗಂತೂ ತುಂಬ ಕಷ್ಟ ಅನಿಸ್ತಾಯಿತ್ತು. ಏನು ಮಾಡ್ತಾಯಿದ್ದೀವಿ ಲೈಫಲ್ಲಿ, ಯಾಕೆ ಬೇಕಾ ನಮಗಿದು ಅನ್ನೋಷ್ಟೆಲ್ಲ ತುಂಬ ಗಟ್ಟಿ ಮನ್ಸು ಮಾಡಿ ನಿಂತ್ಕೊಬಿಟ್ಟಿದ್ದೆ ನಾನು ಅವಾಗ. ಇಲ್ಲ, ನಾನು ಮದುವೆ ಆದರೆ ಅವನ್ನೇ ಮದುವೆ ಆಗೋದು ಅಂತ ನಾನು ಮನೆಯಲ್ಲಿ ಅವ್ರಿಗೂ ಒಂದು ಮಕ್ಕಳ ಮೇಲೆ ಒಂದು ಆಸೆ ಇರುತ್ತಲ್ವ. ಸೊ ಅದನ್ನೆಲ್ಲ ಕನಸುಗಳನ್ನೆಲ್ಲ ನಾವು ಮುರಿದ್ವಿ ಆ್ಯಕ್ಚುಲಿ ಸ್ಟಾರ್ಟಿಂಗು. ಬಟ್ ಇವಾಗೆಲ್ಲ ತಿಳಿ ಆಗ್ತಾಯಿದೆ. ಇವಾಗೆಲ್ಲ ಕೈಂಡ್ ಆಫ್ ಎಕ್ಸೆಪ್ಟೆಡ್. ಖುಷಿ ಆಗುತ್ತೆ ಅವ್ರಿಗೂ ನಾವು ಏನೇನು ಮಾಡ್ತಾಯಿದ್ದೀವಿ ಏನು ಅಲ್ಟಿಮೇಟ್ಲಿ. ಅಂದರೆ ಬೇರೆ ಪೇರೆಂಟ್ಸ್ ಮಕ್ಕಳಿಂದ ನೋಡ್ತಾ ಇರ್ತಾರಲ್ವ, ಅಂದರೆ ಈ ಥರ ಅರೇಂಜ್ ಮ್ಯಾರೇಜ್ ಆಗಿಯೂ ಡಿವೋರ್ಸ್ ಆಗಿರೋರು ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ಅಂದರೆ ತುಂಬ ಹುಳುಕುಗಳು ತುಂಬ ನೋಡಿಬಿಟ್ಟಿದ್ದಾರೆ ರಿಲೇಷನ್ಶಿಪ್ಗಳಲ್ಲಿ. ಅವರೇ ಹುಡುಕಿ ಮಾಡಿದ್ದು ಅದನ್ನು ನೋಡಿದ್ದಾರೆ. ಆ್ಯಂಡ್ ಈ ಥರ ನೋಡಿನೂ ಚೆನ್ನಾಗಿರೋರು ಇದ್ದಾರೆ, ಚೆನ್ನಾಗಿಲ್ದಿರೋ ಅಂತ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಎಲ್ಲ ಥರನೂ ನೋಡಿದ್ದಾರೆ ಅವ್ರು. ಇವಾಗ ಅನಿಸುತ್ತೆ, ಅಂದರೆ ಅವರಿಗೆ ರಿಯಲೈಸ್ ಆಗಿರುತ್ತೆ, ಓಕೆ ಆಗಿದ್ದೆಲ್ಲ ಒಳ್ಳೆಯದೇ. ಅಲ್ಟಿಮೇಟ್ಲಿ ಪಾರ್ಟ್ನರ್ ಶುಡ್ ಬಿ ಗುಡ್ ಅಷ್ಟೇ. ಸೊ ಅದು ಅವ್ರಿಗೆ ರಿಯಲೈಸ್ ಆಗಿರುತ್ತೆ ಇವಾಗ. ಸೊ ಒಂಥರ
ಅಲ್ಲಿಂದ ಮದುವೆ ಆಗಿ ಬಂದ ಮೇಲೆ ಇಲ್ಲಿ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋದು, ಇಲ್ಲಿಂದು ಕೆಲಸ ಅದು ಇದು, ಮತ್ತು ಆಮೇಲೆ ಓಕೆ ಒಂಚೂರು ಸೆಟಲ್ ಆದ್ವಿ, ಮತ್ತೆ ಸ್ವೀಡನ್ಗೆ ಹೋಗೋದು ಬಂತು, ಮತ್ತೆ ನಾನು ರಿಸೈನ್ ಮಾಡೋದು, ಅಲ್ಲಿಗೆ ಹೋಗಿದ್ದು. ಸೊ ರೋಲರ್ ಕೋಸ್ಟರ್ ರೈಡೇ ಆಗಿದೆ. ಅದಾದ್ಮೇಲೆ ನಾನು ಅಲ್ಲಿ ಪ್ರೆಗ್ನೆಂಟ್ ಆದೆ. ಸೊ ಇಲ್ಲಿ ಮತ್ತೆ ಬಂದು ಮತ್ತೆ ನಾವು ಒಬ್ಬಳೇ ರೆಸ್ಯೂಮ್ ಮಾಡಿ ಮತ್ತೆ ಅವನು ರಿಯೂನೇಟ್ ಆಗಿದ್ದು. ಸೊ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ, ವೆರಿ ಲಾಂಗ್ ಲವ್ ಸ್ಟೋರಿ. ಮದುವೆ ಆಗಿ 4 ವರ್ಷನೇ, ಬಟ್ ನಮ್ಮ ಸ್ಟೋರಿ ಶುರುವಾಗಿ ಮೋರ್ ದ್ಯಾನ್ ಎ ಡೆಕೇಡ್, 10-13 ವರ್ಷ ಆಯಿತು ಅನಿಸುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ ಲೈಫ್. ಅಂದರೆ ಹೇಳ್ತಿದ್ದೀನಲ್ಲ, ಜೀವನದಲ್ಲಿ ನೆಮ್ಮದಿ ಇಂಪಾರ್ಟೆಂಟ್. ಏನು ದುಡ್ಡು ಬರುತ್ತೆ ಹೋಗುತ್ತೆ ಅದೆಲ್ಲ ಇದ್ದಿದ್ದೇ ಆಯಿತಾ, ಲೈಫಲ್ಲಿ ಯಾವತ್ತಿದ್ರೂ ನೆಮ್ಮದಿ ಇರಬೇಕು. ಆ್ಯಂಡ್ ಲಕ್ಕಿ ಡಿಪ್ ಯಾವಾಗ್ಲೂ ದುಡ್ಡೇ ಆಗಿರಬೇಕು ಅಂತ ಅಲ್ಲ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗೋದಕ್ಕೂ ನಿಜವಾಗ್ಲೂ ಹೇಳ್ತಿದ್ದೀನಿ, ಲಕ್ ಇರಬೇಕು, ಪುಣ್ಯ ಮಾಡಿರಬೇಕು. ಸೊ ಆ ಲಕ್ಕು, ಆ ಪುಣ್ಯ ಏನು ವಾಟ್ ಎವರ್ ಇಟ್ ಇಸ್, ಅದು ನನಗೆ ಸಿಕ್ಕಿದೆ. ಸೊ ಐ ಆಮ್ ಸೋ ಹ್ಯಾಪಿ, ಐ ಮೇಡ್ ದಿ ರೈಟ್ ಚಾಯ್ಸ್. ಆ ಮೊಮೆಂಟಲ್ಲಿ ಹೆಂಗೆ ಸಿಗ್ದ ಐ ಡೋಂಟ್ ನೋ, ಹೆಂಗೆ ನಾವಿಬ್ಬರು ಮ್ಯಾಚ್ ಆದ್ವಿ ಹೆಂಗೆ ಐ ಡೋಂಟ್ ನೋ. ಬಟ್ ಒಂದು ಗುಣದಲ್ಲೂ ನಾನು ಅವನು ಸೇಮ್ ಅಲ್ಲ. ಹೇಳ್ತಿದ್ದೀನಲ್ಲ, ನಾನು ಅವನು ಡೆಡ್ ಆಪೋಸಿಟು. ಅವನು ತುಂಬ ಸೋಷಿಯಲ್ ಪರ್ಸನ್ನು, ನಾನು ತುಂಬ ರಿಸರ್ವ್ಡ್ ಪರ್ಸನ್ನು. ನನಗೆ ಕಂಫರ್ಟ್ ಅನ್ನಿಸ್ದ ಥರ ಮಾತ್ರ ಬಾಯಿ ಬಿಚ್ಚೋದು ನಾನು, ಇಲ್ಲಾಂದರೆ ಐ ವಿಲ್ ಗೋ ಟು ಮೈ ಸೈಲೆಂಟ್ ಝೋನ್. ಆ ಥರ ಅವ್ನು ಹಂಗಲ್ಲ. ಈಸ್ ವೆರಿ ಸೋಷಿಯಲ್ ಪರ್ಸನ್. ಎಲ್ಲರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾನೆ, ತುಂಬ ಚೆನ್ನಾಗಿ. ಅಂದರೆ ಅವನು ನೋಡ್ದೇ ಅನಿಸುತ್ತೆ ಎಲ್ರಿಗೂ, ಅಯ್ಯೋ ಎಷ್ಟು ಪಾಪ ಅಲ್ವಾ ಅಂತ ಅನ್ಸುತ್ತಲ್ವ. ಅವ್ನು ಆ್ಯಕ್ಚುಲಿ ಇರೋದು ಹೌದು. ಈಸ್ ವೆರಿ 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 ಗುಡ್ ಹಾರ್ಟೆಡ್ ಪರ್ಸನ್. ಯಾರಾದರೂ ಅವನಿಗೆ ಬಿದ್ದೋಗ್ಬಿಡ್ತಾರೆ. ಸೊ ಆ ಥರ ವ್ಯಕ್ತಿ ಅವನು. ಬಟ್ ನಾನಾದರೆ ಡೆಡ್ ಆಪೋಸಿಟ್. ನನಗೆ ಹೆಂಗೆ ಅಂದರೆ ನಾನು ಹಿಂಗೆ ಮಾಡೋದು, ನಾನು ಹಿಂಗೆ ಇರೋದು, ಈ ಥರ ನಾನು. ಸೊ ಇಬ್ಬರು ಡೆಡ್ ಆಪೋಸಿಟ್ಗಳು ನಾವು. ಬಟ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಆಪೋಸಿಟ್ ಪೋಲ್ಸ್ ಅಟ್ರ್ಯಾಕ್ಟ್ಸ್ ಅಂತಾರಲ್ಲ, ಸೊ ಹಾಗೆ ನಾವು. ಅದವನು ತುಂಬ ನೀಟಾಗಿರಬೇಕು ಎಲ್ಲವುದು. ನಾನು ಅಷ್ಟೊಂದು ನೀಟ್ನೆಸ್ ಇಲ್ಲ, ನಾನು ಮಾಡ್ತೀನಿ. ಬಟ್ ಇವಾಗ ಅವನ ಜೊತೆ ಸೇರಿ ನಾನು ಸ್ವಲ್ಪ OCD ಕಾಯಿಲೆ ಬರ್ತಾಯಿದೆ ನನಗೂ. ಬಟ್ ಲೈಕ್ ಅವನಷ್ಟಿಲ್ಲ ನಾನು. ಯಾಕಂದರೆ ನಾನು ಫಸ್ಟಿಂದ ನೋಡಿಲ್ಲ ಆ ಥರ. ಸೊ ಹಾಗಾಗಿ ಅದು ಇವಾಗ ಕಲ್ಟಿವೇಟ್ ಆಗ್ತಾಯಿದೆ. ನನ್ನ ಮಗ ಮೋಸ್ಟ್ಲಿ OCD ಪ್ರೋ ಆಗ್ತಾನೆ, ಅಲ್ಟ್ರಾ ಮ್ಯಾಕ್ಸ್ ಪ್ರೋ ಆ ಥರ ಏನಾದರೂ ಇದ್ದರೆ ಅದಾಗ್ತಾನೆ ಅಂತ ಅನಿಸುತ್ತೆ ನನಗೆ. ಸೊ ಯಾ, ಇದು ಸ್ಟೋರಿ ನಮ್ಮದು. ಒಂಥರ ಎಲ್ಲನೂ ನೋಡಿದ್ದೀವಿ, ಕಷ್ಟ ಸುಖ ಖುಷಿ ದುಃಖ. ಇಂಥದ್ದು ನೋಡಿಲ್ಲ ಅನ್ನಂಗಿಲ್ಲ ನಾವು ನಮ್ಮ ರಿಲೇಷನ್ಶಿಪ್ಪಲ್ಲಿ. ಅಂದರೆ ನಮ್ಮ ಫೇಸಲ್ಲಿ ಹೆಂಗೆ ಅಂದರೆ, ಒಂದು ಚೈಲ್ಡ್ಹುಡ್ ಟೈಪಲ್ಲಿ, ಒಂದು ಟೀನೇಜಲ್ಲಿ ಶುರುವಾದದ್ದು ಲವ್ ಸ್ಟೋರಿ. ಆಮೇಲೆ ವಿ ವರ್ ಲೈಕ್ ವೆರಿ ಮೆಚ್ಯೂರ್. ಹೇಳ್ತಿದ್ದೀನಲ್ಲ, ಚಿಕ್ಕ ನಿಬ್ಬೀಸ್ ಅಂತಾರಲ್ಲ, ಲಿಟ್ರಲಿ ಹಾಗೆ ಇದ್ದೀವಿ ನಾವು ಸ್ಟಾರ್ಟಿಂಗ್. ನಿಬ್ಬೀಸ್ ಥರನೇ. ಅಂದರೆ ಹಿಂಗೆ ಬಟ್ಟೆ ಹಾಕೋಬೇಡ, ಹಿಂಗಿರು ಅಂತ ಅವನೂ ರೆಸ್ಟ್ರಿಕ್ಟ್ ಮಾಡ್ತಾಯಿದ್ದ. ಬಿಕಾಸ್ ಲ್ಯಾಕ್ ಆಫ್ ಮೆಚ್ಯೂರಿಟಿ. ಆ್ಯಂಡ್ ನಾವಿದ್ದಿದ್ದು ಒಂದು ಕೊಂಪೆಯಲ್ಲಿದ್ದಿದ್ದಲ್ವ. ಸೊ ಸುಮಾರು ಒಂದಷ್ಟು ಮ್ಯಾಚಸ್ಸು ಮಿಸ್ ಮ್ಯಾಚ್ಗಳಾಗೋದು. ಆ್ಯಂಡ್ ದೆನ್ ವಿ ಅವಾಯ್ಡ್. ರಿಲೇಷನ್ಶಿಪ್ಪಲ್ಲಿ ಗ್ರೋ ಆದ್ವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ರನ್ನೊಬ್ರು ಕೈ ಇಟ್ಕೊಂಡು ಗ್ರೋ ಮಾಡಿದ್ದೀವಿ. ಅಂದರೆ ಓಕೆ, ಇದು ತಪ್ಪು, ಇದು ಹಿಂಗೆ ಜೀವನ, ಹಾಗೆ ಈ ಥರ ಮಾಡೋಣ, ಹಂಗಿರೋಣ, ಅದಂತ ಪ್ರತಿಯೊಂದೂ ನಾವೇ ಸ್ಕ್ರ್ಯಾಚಿಂದ ಯೋಚನೆ ಮಾಡಿ ಒಂದನ್ನು ಬಿಲ್ಡ್ ಮಾಡಿರೋದು ಅಂತಲೇ ಹೇಳ್ಬೋದು. ಈ ರಿಲೇಷನ್ಶಿಪ್ ಫೌಂಡೇಶನ್ ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಅದೇ ರೀಸನ್ನು. ಅಂದರೆ ಏನಾದ್ರೂ ವಿ ನೆವರ್ ಗೇವ್ ಅಪ್ ಆನ್ ಈಚ್ ಅದರ್. ಲೈಕ್ ವಿ ಆರ್ ಲೈಕ್ ಓಕೆ, ಏನಾದರೂ ಆಗಲಿ, ಅಲ್ಟಿಮೇಟ್ಲಿ ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್ ಆಫ್ ಲಿವಿಂಗ್ ಈಚ್ ಅದರ್. ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಬೇರೆ ಎಲ್ಲದೂ ನಮಗೆ ಆಪ್ಷನ್ ಇತ್ತು. ಬಟ್ ಎಕ್ಸೆಪ್ಟ್ ಒಬ್ರನ್ನೊಬ್ರು ಬಿಟ್ಟು, ಕೈ ಬಿಟ್ಟು ಹೋಗೋದು ಬಿಟ್ಟು ಇನ್ನೆಲ್ಲ ಆಪ್ಷನ್ಸು ನಾವು ಟ್ರೈ ಮಾಡ್ತಾಯಿದ್ವಿ. ಇವಾಗಲೂ ಜಗಳ ಆಡ್ತೀವಿ, ಜಗಳ ಇಸ್ ವೆರಿ ಕಾಮನ್, ಜಗಳ ಆಡ್ತೀವಿ. ಬಟ್ ನಮಗೆ ಗೊತ್ತು ಯಾವಾಗ ನಾವು ಹೋಗಿ ಕನ್ಫ್ರಂಟ್ ಆಗಬೇಕು, ಅಥವಾ ಅವನಿಗೆ ಗೊತ್ತು ಈ ಸಿಚುವೇಷನಲ್ಲಿ ಅವಳು ಬರೋಲ್ಲ, ನಾನು ಬಂದು ಕನ್ಫ್ರಂಟ್ ಆಗಬೇಕು, ನಾನು ಸಾರಿ ಕೇಳಬೇಕು. ಮೋಸ್ಟ್ ಆಫ್ ದಿ ಟೈಮ್ ಅವನೇ ಸಾರಿ ಕೇಳೋದು. ದಟ್ಸ್ ನಾನು ಸಿಟ್ಟು ಮಾಡಿಕೊಂಡ್ರು ಅವನೇ ಸಾರಿ ಕೇಳ್ತಾನೆ, ಅವ್ನು ಸಿಟ್ಟು ಮಾಡಿಕೊಂಡ್ರು ಅವನೇ ಸಾರಿ ಕೇಳ್ತಾನೆ. ಸೊ ಆ ಥರ ಇದೆ. ಸೊ
ನಾನು ಎಲ್ಲ ಹುಡುಗಿರಿಗೂ ಅದನ್ನೇ ಹೇಳೋದು, ಯಾವತ್ತೂ ಅಂದರೆ ದುಡ್ಡು ಇದೆ, ದುಡ್ಡು ಇಂಪಾರ್ಟೆಂಟ್ ಲೈಫಲ್ಲಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ದುಡ್ಡು ಬೇಕು, ಬಟ್ ದುಡ್ಡೇ ಎಲ್ಲನೂ ಅಲ್ಲ. ಏನು ಗೊತ್ತಾ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ದುಡ್ಡು, ಬಟ್ ಒಂದೊಳ್ಳೆ ಪರ್ಸನ್, ಒಂದೊಳ್ಳೆ ವ್ಯಕ್ತಿತ್ವ ಸಿಗೋದು ತುಂಬ ರೇರು. ಅದನ್ನು ದುಡ್ಡಿನ ಮುಖ ನೋಡಿ ಯಾವತ್ತು ಜಡ್ಜ್ ಮಾಡಬೇಡಿ. ಯಾಕಂದರೆ ನೋಡಿದ್ದೀನಿ ಸುಮಾರು ಜನ, ದುಡ್ಡು ಇರೋರು ತುಂಬ ಗುಣವಂತರಿರೋರನ್ನು ನೋಡಿದ್ದೀನಿ ನಾನು, ಆ್ಯಂಡ್ ದುಡ್ಡು ಇಲ್ಲದವ್ರನ್ನು ಕೂಡ ಗುಣವಂತರನ್ನು ನೋಡಿದ್ದೀನಿ. ಸೊ ಆಪ್ಷನ್ ಈಸ್ ಅಪ್ ಟು ಯು. ದುಡ್ಡೇ ಇಂಪಾರ್ಟೆಂಟ್ ಅಂತ ನಿಮಗನ್ಸಿದ್ರೆ ಚಾಯ್ಸ್ ಈಸ್ ಯುವರ್ಸ್. ಲೈಫಲ್ಲಿ ಏನೇ ಆದರೂ ಪರವಾಗಿಲ್ಲ. ನಾನು ಹೇಳ್ತಿರೋದು ಹುಡುಗಿರು ರೆಸ್ಪೆಕ್ಟ್ ಮಾಡಬೇಕು ಫಸ್ಟ್. ನಾನು ಲಿಸ್ಟಲ್ಲಿ ಇದ್ದಿದ್ದೆ, ದೇ ಶುಡ್ ರೆಸ್ಪೆಕ್ಟ್ ವುಮೆನ್ಸ್. ಮತ್ತು ಅವರು ಜನರನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೆಸ್ಟೋರೆಂಟಲ್ಲಾಗಲಿದ್ದಾಗಲಿ ನೀವು ಒಂದು ಪರ್ಸನ್ನ ಜಡ್ಜ್ ಮಾಡಬೇಕು ಅಂದರೆ ನಾನು ಹೇಳ್ತಿದ್ದೀನಿ, ರೆಸ್ಟೋರೆಂಟ್ ಪೀಪಲ್ನ ಅವ್ರು ಹೇಗೆ, ಅವ್ರಿಗಿಂತ ಕೆಳಗಿರೋರನ್ನ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ. ಸೊ ನನಗೆ ಈ ಥರ ಹುಡುಗ ಬೇಕು ಅಂತ ನನಗೆ ಕ್ಲಾರಿಟಿ ಇದ್ದಿಲ್ಲ. ಯಾಕಂದರೆ ನಾವು ಅವಾಗ ಅವನ್ನ ಆಕ್ಸೆಪ್ಟ್ ಮಾಡಿದಾಗ ಹುಡುಗ ಅಂದ್ರೇ ಗೊತ್ತಿರಲಿಲ್ಲ, ಅಂದರೆ ಓಕೆ ಹುಡುಗ ಹಿಂಗಿರ್ತಾನ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಹೆಂಗೆ ಬೇಕೋ ಅವನ್ನ ಟೇಲರ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ನಾನು ಅಷ್ಟೇ. ಬಿಕಾಸ್ ವಿ ವರ್ ಲೈಕ್ ಜಸ್ಟ್ ಮಡ್ ಅವಾಗ ಶುರುವಾದಾಗ. ಸೊ ನಮಗೆ ಹೆಂಗೆ ಬೇಕೋ ಹಾಗಾಗಿ ಒಬ್ರನ್ನೊಬ್ರು ಮೋಲ್ಡ್ ಮಾಡ್ಕೊತಾ ಹೋದ್ವಿ. ಆ್ಯಂಡ್ ಹೀಸ್ ಸಚ್ ಎ ಗ್ರೀನ್ ಅಮೆಝಾನ್ ಫಾರೆಸ್ಟ್. ನೀವು ಅವ್ನ ಫ್ರೆಂಡ್ಸ್ ಆಗಲಿ ಅಥವಾ ಅವನ್ನ ಮೀಟ್ ಮಾಡಿರೋ ನೀವು ಯಾರನ್ನಾದರೂ ನೋಡಿ, ಎಲ್ಲಿ ದೇ ವಿಲ್ ಅಗ್ರಿ ಆನ್ ದಿಸ್ ಈಸ್ ಎ ಅಮೆಝಾನ್ ಫಾರೆಸ್ಟ್ ಲಿಟ್ರಲಿ. ಗೊತ್ತಾ, ಅವನಷ್ಟು ಅಂದರೆ ಈ ರೆಸ್ಪೆಕ್ಟ್ ಎವ್ರಿಬಡಿ, ವುಮೆನ್ಸಿಗಾಗಲಿ ಇದಾಗಲಿ ತುಂಬ ಹೆಲ್ಪಿಂಗ್ ನೇಚರು, ತುಂಬ ಕೈಂಡ್ ಹಾರ್ಟೆಡ್ ಪರ್ಸನ್ ಆಯಿತು ಅವನು. ಅಂದರೆ ಲಿಮಿಟ್ ಮೀರಿ ಕೊಡ್ತಾನೆ ಅವನು ಎಲ್ರಿಗೂ. ಆ್ಯಂಡ್ ಹಂಗೆ ಪಾಪ ಹೊಡ್ತಾನೆ ತಿಂತಾನೆ ಒಂದೊಂದ್ಸಲ. ಸೊ ಆ ಥರ ವ್ಯಕ್ತಿ ಅವನು. ಯಪ್ಪ ಎಷ್ಟೊತ್ತು ಮಾತಾಡ್ಬಿಟ್ಟೆ ನಾನು, ಒಂದು 20 ನಿಮಿಷ ಬರೀ ಇದನ್ನೇ ಮಾತಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ ಗೈಸ್. ಸಾಕು ಬಿಡಿ, ಇನ್ನೊಂದ್ಸಲ ಯಾವಾಗಲಾದರೂ ಲವ್ ಸ್ಟೋರಿನೇ ಮಾತಾಡೋಣ ಒಂದು ಎಪಿಸೋಡಲ್ಲಿ ಕೂತ್ಕೊಂಡು. ಇವತ್ತಿಗೆ ಸಾಕು ಗಾಯ್ಸ್. ಆ್ಯಂಡ್ ಸುಮಾರು ಜನಕ್ಕೆ ಗೊತ್ತಿಲ್ಲ, ನಾವು ಮದುವೆ ಆಗಿದ್ದು Feb 14. ಅಂದರೆ ನೀವೇ ಹುಡ್ಕೊಬಿಟ್ಟು ಸುಮ್ಮನೆ ರ್ಯಾಂಡಮಾಗಿ ಆಗಿದ್ದ ಅಂತ ಸುಮಾರು ಜನ ಕೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ. ನಮಗೆ ಆವತ್ತೇ ಮುಹೂರ್ತ ಬಂದಿದ್ದು ಆವತ್ತೇ 14th ಇತ್ತು, 15th ಇತ್ತು, ಮತ್ತು ಇನ್ನೊಂದು ಸ್ವಲ್ಪ ಹಿಂದೆ ಮುಂದೆ ಒಂದು ವೀಕ್ ಆ ಥರ ಇತ್ತು. ಲೈಕ್ ನಾವು 14th ಅಂತ ಕೇಳಿದ ತಕ್ಷಣ ಐಮ್ ಲೈಕ್ ನೋ ವಿಲ್ ಗೆಟ್ ಮ್ಯಾರಿಡ್ ಆನ್ ದ್ಯಾಟ್ ಡೇ ಓನ್ಲಿ ಅಂತ ನನಗದು ತುಂಬ ಆಸೆ ಇತ್ತು. ಅದೇ ದಿನ ಆಗ್ಬಿಡೋಣ, ಹೆಂಗೂ ಬಂದಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರ ಪೇರೆಂಟ್ಸ್ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದು ಆವತ್ತಿನ ದಿನ. ಸೊ ಆ್ಯಂಡ್ ಹೇಳ್ತಿದ್ದೀನಲ್ಲ, ಈ ಥರ ಸ್ಪೆಷಲ್ ಅಕೇಶನ್ಸಲ್ಲಿ ಮದುವೆ ಆಗಬಾರ್ದು ಅಂತ ಇವಾಗ ಅನ್ನಿಸ್ತಾ ಇದೆ. ಅಂದರೆ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಟೀಸ್ ಮಾಡೋರು, ನಿನ್ನ ಹಸ್ಬೆಂಡ್ ಯಾಕೆ ಹೇಳು ಓಕೆ ಅಂದಿದ್ದು 14th ಅಂದರೆ, ಯಾಕಂದರೆ ಮರ್ತು ಹೋಗಲ್ವಲ್ಲ, ಯಾವತ್ತೂ ನೆನಪಿರುತ್ತಲ್ವ ಅಂತ ತಮಾಷೆ ಮಾಡೋರು. ಜೋಕ್ಸ್ ಅಪಾರ್ಟ್. ಬಟ್ ಇವಾಗ ಒಂದು ಟೇಬಲ್ ಬುಕ್ ಮಾಡೋದಕ್ಕೆ ಲಿಟ್ರಲಿ, ಅದು ಇವತ್ತು ಸ್ಯಾಟರ್ಡೇ ಬೇರೆ ಬಂದುಬಿಟ್ಟಿದೆಯಾ, ವ್ಯಾಲೆಂಟೈನ್ಸ್ ಡೇ ಬೇರೆ, ಆಹಾಹಾ ಎಷ್ಟು ಜನ, ಎಲ್ಲ ರೆಸ್ಟೋರೆಂಟಿಗೆ ಹೋಗ್ಬೇಕು ಇವಾಗ. ಚೆನ್ನಾಗಿರೋ ರೆಸ್ಟೋರೆಂಟಿಂದೆಲ್ಲನೂ ಬುಕ್ ಮಾಡಿದ್ದೀನಿ, ಗೂಗಲ್ ಥ್ರೂ ಬುಕ್ ಮಾಡಿದ್ದಾಯ್ತಾ. ಈಗ ಝೊಮ್ಯಾಟೋಲ್ಲಿ ಪೇ ಕೇಳ್ತಿದೆ ಅದು, ಅದಕ್ಕೆ ನಾನೇನು ಮಾಡಿದ್ದೆ, ಗೂಗಲ್ ಥ್ರೂ ಬುಕ್ ಮಾಡಿದ್ದೆ ಟೇಬಲು. ಅದು ಬುಕ್ ಮಾಡಿದಾಗ ಕನ್ಫರ್ಮ್ಡ್ ಅಂತ ಕಾಲ್ ಮಾಡಿ ಕೇಳಿದ್ದೀವಿ, ಹ್ಞೂ ಅಂತ ಅಂದಿದ್ದಾರೆ. ಇವಾಗ ನೋಡಿದ್ರೆ ಎಲ್ಲ ಕ್ಯಾನ್ಸಲ್. ಮೋಸ್ಟ್ಲಿ ಅವರು ಝೊಮ್ಯಾಟೋ ಥ್ರೂ ಯಾರು ಪೇ ಮಾಡಿ ಬುಕ್ ಮಾಡಿರ್ತಾರಲ್ಲ ಟೇಬಲ್ಲು, ಅವ್ರಿಗೆ ಮಾತ್ರ ಕೊಡ್ತಿದ್ದಾರೆ ಅನಿಸುತ್ತೆ. ಸೊ ಇವಾಗ ನಾವು ಕೂಡ ಝೊಮ್ಯಾಟೋ ಥ್ರೂನೇ ಒಂದು ಬುಕ್ ಮಾಡಿದ್ದೀವಿ. ನಾವು ಅಂದ್ಕೊಂಡಿದ್ದು ರೆಸ್ಟೋರೆಂಟ್ ಸಿಕ್ಕಿಲ್ಲ, ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋದರೆ ಆಯಿತು ಅಂತ ಡಿಸೈಡ್ ಆಗಿ ವಿ ಆರ್ ಗೋಯಿಂಗ್ ಫಾರ್ ದ್ಯಾಟ್. ಹೋಪ್ಸೋ. ಆ್ಯಂಡ್ ಅವನಿಗೆ ಗುರುಗೆ ಕೈ ನೋವಾಗಿದೆ ಅಲ್ವಾ, ಡಾಕ್ಟರ್ ನಾಳೆ ಹಾಲಿಡೇ, ಸಂಡೇ ಅಲ್ವಾ, ಎಲ್ಲ ಹಾಸ್ಪಿಟಲ್ಸು ಕ್ಲಿನಿಕ್ಕು ಕ್ಲೋಸ್ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಕಾನ ಹೋಗಿ ಟೇಬಲ್ ತೊಗೊತೇವೆ, ನೀನು 6 ಗಂಟೆಗೆ ಕ್ಲಿನಿಕ್ ಓಪನ್ ಆಗುತ್ತಂತೆ. ಸೊ 6 ಗಂಟೆಗೆ ಓಪನ್ ಆದಮೇಲೆ ಅವನು ಅಲ್ಲಿ ತೋರಿಸ್ಕೊಂಡು ನೀನು ಬಾ ಅಂತ ಹೇಳಿದ್ದೀವಿ. ಸೊ ದಟ್ಸ್ ದ ಪ್ಲ್ಯಾನ್. ಇವಾಗ 4:15 ಆಗಿದೆ.
ಸೊ ಬೇಗ ಒಂದು 6 ಗಂಟೆ ಅಷ್ಟೊತ್ತಿಗೆ ರೆಡಿ ಇದ್ದರೆ ಇದಕ್ಕೆ ಹೋಗೋಷ್ಟೊತ್ತಿಗೆ ಒಂದು ಇಲ್ಲೇ ಇರೋದು ಮನೆಯಿಂದ ಒಂದು 10 ಮಿನಿಟ್ಸ್ ಅಷ್ಟೇ. ಸೊ ಅಷ್ಟು ಹತ್ತಿರ ಇರೋದೇ ಬುಕ್ ಮಾಡಿದ್ದು ಬೇಕಂತ. ಯಾಕಂದರೆ ಸುಮ್ಮನೆ ದೂರ ಬೇಡ, ಇನ್ನು ಸ್ವಲ್ಪ ಚಿಕ್ಕವನಲ್ಲ, ದೂರ ಹೋಗ್ಬೋದು. ಒಂದೊಂದು ಸಲ ಮಲಗ್ತಾನೆ, ಒಂದೊಂದು ದಿನ ಮಲಗಲ್ಲ. ಮಲಗಿಲ್ದಿದ್ದ ದಿನ ತುಂಬ ಕಾಟ ಕೊಡ್ತಾನೆ. ಇವತ್ತೊಂದು ಸ್ವಲ್ಪ ಮಲಗಿದ್ದಾನೆ. ಸೊ ಹಂಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ರಿಸ್ಕ್ ಬೇಡ ಅಂತ ಇಲ್ಲೇ ಹತ್ರದೇ ಬುಕ್ ಮಾಡಿದ್ದು. ಆ್ಯಂಡ್ ಲೆಸನ್ ಲರ್ನ್ಡ್ ನಮ್ಮ ಆ್ಯನಿವರ್ಸರಿಗೆ 1 ವೀಕ್ ಮುಂಚೆನೇ ನಾವು ಬುಕ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಹೀಗೆ ಪರದಾಡ್ಬೇಕು, ಅದ ಅಂತ ಒದ್ದಾಡ್ತಿರ್ಬೇಕು. ಸೊ ನಾನಿಲ್ಲಿ ಅವರೆಕಾಯಿ ಬಿಡಿಸ್ತಾ ಇದ್ದೀನಿ. ಸೊ ಇದನ್ನು ಪುಟ್ಟವರೆ ಅಂತ ಹೇಳ್ತಾರೆ. ಈ ಥರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ತೋರಿಸ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಪುಟ್ಟವರೆ ಅಂತ ಹೇಳ್ತಾರೆ ಇದಕ್ಕೆ. ಇದ್ರ ಕಾಳುಗಳೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಇದೆ. ಐ ಡೋಂಟ್ ನೋ ನಿಮಗೆ ವೀಡಿಯೋಲಿ ಗೊತ್ತಾಗುತ್ತೋ ಇಲ್ಲೋ ಅಂತ. ಒಂಥರ ಪುಟ್ಟಕ್ಕಿರುತ್ತೆ ಇದು ಕಾಳುಗಳು, ಅದಕ್ಕೆ ಇದನ್ನು ಪುಟ್ಟವರೆ ಅಂತ ಹೇಳ್ತಾರೆ. ಇದನ್ನು ಅಷ್ಟೇ, ಇದು ಹೈಬ್ರಿಡ್ ಅಲ್ಲ, ಇದು ಪುಟ್ಟವರೆ ಅಂತ ಹೇಳ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ನಾರ್ಮಲ್ ಅವರೆಕಾಯಿಗಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಸೀಸನ್ ಅಲ್ವಾ, ಹಾಗಾಗಿ ಅವರೆಕಾಯಿ ಸ್ಟಾಕ್ ಮಾಡ್ತಾನೇ ಇರ್ತೀವಿ ನಮ್ಮ ಮನೇಲಿ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಅವರೆಕಾಯಿ ಯೂಸ್ ಮಾಡ್ತೇನೆ. ಪಲಾವ್ ಮಾಡಲಿ, ಉಪ್ಪಿಟ್ಟು ಮಾಡಲಿ, ಅಥವಾ ಶಾವಿಗೆ ಮಾಡಲಿ, ಅಥವಾ ಸಾರು ಮಾಡಲಿ, ಎಲ್ಲದಕ್ಕೂ ಚುಚ್ಚು ಅವರೆಕಾಯಿ ಸಖತ್ತಾಗಿರುತ್ತೆ ಟೇಸ್ಟ್ ಗೈಸ್, ಲಿಟ್ರಲಿ. ನನಗಂತೂ ಭಾಳ ಇಷ್ಟ ಅವರೆಕಾಯಿ. ಗ್ಯಾಸ್ ಅಂತ ಅಂತಾರೆ, ಬಟ್ ಇದ್ರಲ್ಲಿ ಪ್ರೋಟೀನೂ ಇರುತ್ತೆ. ಸೊ ಹಾಗಾಗಿ ಸುಮ್ಮನೆ ಒಂದು ರೀಸನ್ ಅಷ್ಟೇ. ಆ್ಯಂಡ್ ಇವತ್ತೇನು ಪ್ರೋಟೀನ್ ಇಲ್ಲ, ಗ್ರೀಟೀನ್ ಇಲ್ಲ, ಎಲ್ಲ ಗೋತಾ. ನಾನು ನಿನ್ನೆ ಬೇರೆ ಏಕಾದಶಿ ಮಾಡಿದ್ನ, ನನಗೆ 2 ಗಂಟೆ ಬೆಳಿಗ್ಗೆ 1 ಲೋಟ ಕಾಫಿ ಕುಡ್ದಿದ್ದು ಅಷ್ಟೇ ನಾವು. ಯಪ್ಪ ಸುಸ್ತಾಗೋಯ್ತು ನನಗೆ. 2 ಗಂಟೆ ಅಷ್ಟೊತ್ತಿಗೆ ನಾನು ಎಲ್ಲೆಲ್ಲರೂ ಬಿದ್ದೋಗ್ಬಿಡ್ತೀನೇನೋ ಅಂತ ಅನಿಸ್ತಾಯಿತ್ತು ಲಿಟ್ರಲಿ. ಅಷ್ಟು ಹಸಿವು ಅಂದರೆ ಹಸಿವು ಆಗ್ತಾಯಿತ್ತು. ಸೊ ಪ್ರೋಟೀನೂ ಇಲ್ಲ, ಗ್ರೀಟೀನೂ ಇಲ್ಲ, ಏನು ಪ್ರಸಾದ ಕೊಟ್ಟಿದ್ರಲ್ಲ ಸುಮ್ಮನೆ ಪುಳಿಯೋಗರೆ ಗಬ ತಿಂದ್ಬಿಟ್ಟೆ ಚೆನ್ನಾಗಿ. ಇವಾಗ ಫೀಲ್ ಆಗ್ತಿದೆ, ಅಯ್ಯೋ 1 ವಾರ ಮಾಡಿದ ವರ್ಕೌಟ್ ಎಲ್ಲ ನೀರಲ್ಲಿ ಹೋಮ ಆಗೋಯ್ತಲ್ಲಪ್ಪ ಅಂತ. ಇವಾಗ ಬೇರೆ ಹೊರಗೆ ಬೇರೆ ಹೋಗ್ಬೇಕು, ಅಲ್ಲೂ ತಿಂತೀವಿ, ಎಲ್ಲ ನೀರಲ್ಲಿ ಹೋಮ ಮಾಡಿಬಿಟ್ಟೆ ಗಾಯ್ಸ್. ಮತ್ತೆ ಕಷ್ಟಪಡಬೇಕು ಗಾಯ್ಸ್ 1 ವಾರ. ಸೊ ಓವರಾಲಾಗಿ ಹೀಗೆ ಕಾಣಿಸ್ತಾ ಇದೆ. This is how I am looking. This is how my husband looking. My baby is looking. So 3 ಜನ 3 ಡಿಫ್ರೆಂಟ್ ಕಲರ್ಸ್ ತಗೊಂಡಿದ್ದೀವಿ. ದೇರ್ ಇಸ್ ನೋ ಮ್ಯಾಚ್. ಬಟ್ ಯಾ ಚೆಂದ ಕಾಣಿಸ್ತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಚೆಂದ ಕಾಣಿಸ್ತಾ ಇದ್ದೀನಿ. ಲೈಟಾಗಿ ಮೇಕಪ್ ಇಟ್ಕೊಂಡಿದ್ದೀನಿ, ಡ್ಯೂವಿ ಮೇಕಪ್ ಮಾಡಿದ್ದೀನಿ. What a nice name, yaar. Jui. Kana Jui makeup. Enna bakagiತ್ತು ನಾನು ಬಾರಿ ಗೊತ್ತಾಗ ನಿಮಗೆ. ಬ್ಯೂಟಿಫುಲ್ ಅನ್ನು ಕನ್ನ. ಹೇಳ್ತಾನೆ ಮಮ್ಮಿ ಯು ಆರ್ ಬ್ಯೂಟಿಫುಲ್ ಅನ್ನು. ಐ ಲವ್ ಯು. ಹೇಳು ಮಮ್ಮಿ ಯು ಆರ್ ಐ ಲವ್ ಯು. ಐ ಲವ್ ಯು. ಹೇಳ್ತಾನೆ ಒಂದ್ಸಲ ಅಲ್ಲೋ ಅಂತಾನೆ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. On our way to the restaurant. ಫೈನಲಿ ಒಂದು ಮನೆ ಹತ್ರ ಇರೋದನ್ನು ನಾವು ಅಂದ್ಕೊಂಡಿದ್ದು ಬುಕ್ ಮಾಡಿಲ್ಲ, ಅದು ವೇಟಿಂಗ್ ಲಿಸ್ಟಲ್ಲಿದೆ ಅಂತ ಹೇಳಿದ್ರು. ಏನೇನೋ ಅವ್ರು ಕ್ಯಾನ್ಸಲ್ ಅಂತಾರೆ, ಒಂದ್ಸಲ ವೇಟಿಂಗ್ ಲಿಸ್ಟ್ ಅಂತಾರೆ. ಸೊ ಹಾಗಾಗಿ ನಾವು ನಿಯರ್ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಮಧ್ಯಾಹ್ನನೇ ಚೆನ್ನಾಗಿ ತಿಂದುಬಿಟ್ಟಿದ್ದೀನಿ. ಸೊ ಐ ಥಿಂಕಿಂಗ್ ಇವಾಗ ಏನಪ್ಪ ಮಾಡೋದು, 1 ವಾರ ಕಷ್ಟಪಟ್ಟಿದ್ದೆಲ್ಲ ಗೊತ್ತಾಗುತ್ತೆ ಇವಾಗ. ಬಟ್ ಇಟ್ಸ್ ಓಕೆ, ಎಂಜಾಯ್ ಮಾಡೋಣ. ಇವತ್ತು ಆ್ಯನಿವರ್ಸರಿ ಡೇ ಅಲ್ವಾ, ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಎಂಜಾಯ್ ಮಾಡೋಣ. ಆ್ಯಂಡ್ ಈ ರೋಡ್, ನಮ್ಮ ಮನೆಯದು ರೋಡ್ ಹೆಂಗಾಗೋಗಿದ್ರೆ ಫುಲ್ ಪಬ್ಬು ಪಾರ್ಟಿ, ಆ ರೋಡ್ ಸೆಂಟರ್ದಾಗ ಹೋಗ್ಬಿಟ್ಟಿದೆ. ಫಸ್ಟು ನಾವು ಬಂದಾಗ ಏನೇನೂ ಇರಲಿಲ್ಲ, ಫುಲ್ಲು ಅಲ್ಲೊಂದು ಇಲ್ಲೊಂದು ಎಲ್ಲೆಲ್ಲೋ ಒಂದೊಂದು ರೆಸ್ಟೋರೆಂಟ್ ಇದ್ದಿದ್ದು. ಬಟ್ ಇವಾಗಂತೂ ಲೈಕ್ ಲಿಟ್ರಲಿ ನಾವೆಲ್ಲೂ ಹೊರಗೆ ಹೋಗೋದೇ ಬೇಡ. ನಾವು ಫಸ್ಟೆಲ್ಲ ದೂರ ಹೋಗ್ತಿದ್ವಿ, HSR ಅಂತೆ, ಕೋರಮಂಗಲ ಅಂತೆ, ಇಂದಿರಾನಗರ ಆ ಕಡೆ ಸೈಡ್ ಎಲ್ಲೆಲ್ಲೋ ಹೋಗ್ತಾ ಇದ್ವಿ. ಬಟ್ ಇವಾಗ ಇಲ್ಲೇ ಎಷ್ಟು ಆಗಿದೆ ಅಂದರೆ ಲೈಕ್ 1 ದಿನ ಬಿಟ್ಟು ಒಂದು 10 days ಗ್ಯಾಪಲ್ಲಿ ಇನ್ನೊಂದೆಲ್ಲೋ ಹೊಸದೆಲ್ಲೋ ಏನೋ ಆಗಿರುತ್ತೆ. ಸೊ ಈ ಲೆವೆಲ್ಗೆ ಜಾಸ್ತಿ ಆಗ್ತಾ ಇದೆ.
ಆ್ಯಂಡ್ ಅದು ಫುಲ್ಲು ರೋಡ್ ರೆಡ್ ತೋರಿಸ್ತಾ ಇದೆ ಟ್ರಾಫಿಕಲ್ಲಿ, ಅಷ್ಟು ಟ್ರಾಫಿಕ್ ಇದೆ ಅನ್ಸುತ್ತೆ. ಎಲ್ಲರೂ ಕೂಡ ಲೈಫಲ್ಲಿ ಎಲ್ರಿಗೂ ಗರ್ಲ್ ಫ್ರೆಂಡ್ ಸಿಕ್ಬಿಟ್ಟಿದ್ದಾರಾ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ. ಎವ್ರಿಬಡಿ ಇಸ್ ಬ್ಯುಸಿ ಸೆಲೆಬ್ರೇಟಿಂಗ್ ವ್ಯಾಲೆಂಟೈನ್ಸ್ ಡೇ. ಯಾರೂ ಸಿಂಗಲ್ಸೇ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಎಲ್ಲ ರೆಸ್ಟೋರೆಂಟು ಫುಲ್ ಆಗೋಗಿದೆ. ಆ್ಯಂಡ್ ಟ್ರಾಫಿಕ್ಕು ಪೀಕಲ್ಲಿ ತೋರಿಸ್ತಾ ಇದೆ. ಒಂದು ವ್ಯಾಲೆಂಟೈನ್ಸ್ ಡೇ, ನಮಗೆ ಆ್ಯನಿವರ್ಸರಿ, ಬಟ್ ಬೇರೆಯವ್ರಿಗೆ ಪಾಪ ವ್ಯಾಲೆಂಟೈನ್ಸ್ ಡೇ. ಆ್ಯಂಡ್ ಒಂದು ಸ್ಯಾಟರ್ಡೇ ಬಂದಿರೋದು. ಸೊ ಹಾಗಾಗಿ ಇಲ್ಲಿ ಪೀಕಲ್ಲಿದೆ ಎಲ್ಲರದ್ದು ಸೆಲೆಬ್ರೇಷನ್ ಇದು. ಆ್ಯಂಡ್ ಸಿಕ್ಕಾಬಟ್ಟೆ ಟ್ರಾಫಿಕ್ಕು, ಎಲ್ಲ ಕಡೆ ಪೀಪಲ್ಲು. ಸೊ ಅದಕ್ಕೆ ಹಿಂಗಾಗಿ ಜಾಕೆಟ್ ಹಾಕ್ಕೊಂಡಿದ್ದಾನೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಹಾಯ್ ಬಾಯ್ ಮಾಡು, ಬಾಯ್. ಎಷ್ಟು ಕ್ಯೂಟಾಗಿ ಹ್ಯಾಂಡ್ಸಮ್ ಬಾಯ್ ಥರ ಕಾಣಿಸ್ತಾ ಇದ್ದಾನೆ. ಸೊ ದಿಸ್ ಈಸ್ ದ ರೆಸ್ಟೋರೆಂಟ್, ಗ್ಲೋಬಲ್ ವೆಜಿಟೇರಿಯನ್ ಅಂತ. ಲೆಟ್ಸ್ ಸಿ ಹೇಗಿದೆ ಅಂತ. ಕಾನ ಇಲ್ಲಿ, ಟಾಟಾ ಟಾಟಾ, ಕನ ಬಾಯ್, ಕನ ಬಾಯ್ 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 ಬಾಯ್. ಬಂದಾಗ ನಾವು ಯೂಶಲಿ ಈ ಥರ ಹೈ ಚೇರ್ ಕೇಳ್ತೇವೆ. ಸೊ ಎಲ್ಲ ರೆಸ್ಟೋರೆಂಟ್ಸಲ್ಲೂ ಆಲ್ಮೋಸ್ಟ್ ಅವೈಲೇಬಲ್ ಇರುತ್ತೆ. ಸೊ ಈ ಹೈ ಚೇರಲ್ಲಿ ಕೂರಿಸ್ಬಿಟ್ರೆ ಅವ್ನು ನನ್ನ ಪಾಡಿಗೆ ಒಂದು ತಿನ್ಕೊಂಡು ಆರಾಮಾಗಿರ್ತಾನೆ. ಆ್ಯಕ್ಚುಲಿ ನೋಡಿದ್ರೆ ಎಲ್ಲ ಬುಕ್ ಆಗಿದೆ, ಏನು ಪ್ಲೇಸೇ ಇಲ್ಲ ಅನ್ನೋ ಲೆವೆಲ್ಗೆ ಎಲ್ಲರಲ್ಲೂ ಬಿಲ್ಡಪ್ ಕೊಡ್ತಿದ್ದಾರೆ ಆ್ಯಂಡ್ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ. ಇಲ್ಲೋಗಿ ನೋಡಿದ್ರೆ ಖಾಲಿ ಹೊಡಿತಾ ಇದೆ ಆ್ಯಕ್ಚುಲಿ. ಅಂದರೆ ಇಟ್ ವಾಸ್ ಲೈಕ್ ಮೂವಿಂಗ್, ಬರ್ತಾ ಇದ್ದಾರೆ ಹೋಗ್ತಿದ್ದಾರೆ. ಬಟ್ ನಾವು ಒಳಗಡೆ ಕೂತಿದ್ದಲ್ಲ, ಅಲ್ಲಂತೂ ಸ್ಪೇಸ್ ಸಿಕ್ಕಾಬಿಟ್ಟೆ ಖಾಲಿ ಇತ್ತು. Cheers, man. Cheers. ಸೊ ಕಾನಾಗೆ ಒಂದು ಫ್ರೂಟ್ ಪ್ಲೇಟರ್ ತರಿಸಿದ್ವಿ. ಅದರಲ್ಲಿ ಮಿಕ್ಸ್ಡ್ ಎಲ್ಲ ಸುಮಾರಷ್ಟು ಫ್ರೂಟ್ಸ್ಗಳನ್ನ ಈ ಥರ ಬಾಲ್ಸ್ ಟೈಪ್ ಈ ಥರ ಸ್ಕೂಪ್ ಔಟ್ ಮಾಡಿ ಕೊಟ್ಟಿದ್ದರು. ಅವನು ಇಷ್ಟಪಟ್ಟು ಅದನ್ನು ತಿಂತಾ ಕೂತಿದ್ದ. ಸೊ ಅವನಿಗೆ ಪರ್ಫೆಕ್ಟಾಗಿ ಏನಾದರೂ ಒಂದು ತಿನ್ನಕ್ಕೆ ಸಿಕ್ಬಿಟ್ರೆ ಸಾಕು ನಮಗೆ, ನಾವು ಒಂದು ಸ್ವಲ್ಪ ಆರಾಮಾಗಿ ತಿನ್ಬೋದು. ಇಲ್ಲ ಅಂತಂದರೆ ನೋವೇ, ನಾವು ಆ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ರೆಸ್ಟೋರೆಂಟಿಂದು ಕೋಝಿ ವೈಬ್ ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ವೆಜಿಟೇರಿಯನ್ ಕಂಪ್ಲೀಟ್ ಇರೋದ್ರಿಂದ ಲೈಕ್ ಐ ವಾಸ್ ಅಮೇಸ್ಡ್ ಹೌ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಡಿಶ್ನ ಕ್ಯೂರೇಟ್ ಮಾಡಿದ್ದಾರೆ ಅಂತ. ಎಷ್ಟು ತಿನ್ನೋಷ್ಟೊತ್ತಿಗೆ ನಮ್ಮ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಜಾಸ್ತಿ ತಿನ್ನೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಇಬ್ಬರೇ ಬಂದಿರೋದ್ರಿಂದ ಜಾಸ್ತಿ ತಿನ್ನೋಕ್ಕೆ ಒಂದು ಡಿಶ್ ತಂದಿರ್ತೀವಿ, ಅದನ್ನ ಇಬ್ಬರು ಹಾಗಾಗಿ ಫಿನಿಷ್ ಮಾಡಲೇಬೇಕು. ಸೊ ಹಾಗಾಗಿ ಅಂದರೆ ನೀವು ಫುಡ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ನೀವು ಜಾಸ್ತಿ ಜನ ಜೊತೆ ಹೋಗಬೇಕು. ಬಟ್ ಸುಮ್ಮನೆ ಚೂರು ತಿನ್ನೋಕೆ ಹೋಗ್ತೀವಿ ಅಂತಂದರೆ ಇಬ್ಬರು ನಡೆಯುತ್ತೆ. ಈಗ ನಾವು ತರಿಸಿದ್ದೆ ಒಂದು 2 ಡಿಶಲ್ಲಿ ಆಲ್ರೆಡಿ ಫುಲ್ ಆಗಿಬಿಟ್ಟಿದ್ದೀವಿ. ಇವಾಗ ರೈಸ್ ತಿನ್ನಬೇಕಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಹಾಗಾಗೋಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ 1 hour ಆಯಿತು ಬಂದು, ಎಲ್ಲ ತಿಂದಾಗಿದೆ. ಇನ್ನೊಂದು ಸ್ವಲ್ಪ ಇನ್ನೊಂದು 1 hour ಇರ್ತೀವಿ ನನ್ನ ಮಗ ಇರೋವರೆಗೂ. ಅದಾದಮೇಲೆ ಮತ್ತೆ ಹೋಗೋದು ಮನೆಗಿಲ್ಲ, ಮನೆ ಹತ್ರನೇ ಇರುತ್ತೆ. ಸೊ ಹಾಗಾಗಿ ಏನು ಟೈಮ್ ಏನೂ ಆಗೋದಿಲ್ಲ. ಮೇಕಪ್ ಗ್ಲೋಯಾಗಿ ಚೆನ್ನಾಗಿ ಕಾಣಿಸ್ತಿದೆ. ಸ್ಟಿಲ್ ನಾನು ನೋಡ್ಕೊತಾ ಇದ್ದೀನಿ. ಆ್ಯಂಡ್ ಮೇಯ್ನಾಗಿ ನಾವು ಇನ್ಸ್ಟೆಡ್ ಆಫ್ ಕಾರ್ ವಿ ಆಪ್ಟೆಡ್ ಫಾರ್ ಆಟೋ ಬಿಕಾಸ್ ಟ್ರಾಫಿಕ್ ವಾಸ್ ಅಟ್ ಪೀಕ್. ಕನ್ನಡ ಬೇಬಿಗೆ ಇತ್ತೀಚೆಗೆ ಸ್ಪೂನ್ ಹುಚ್ಚಿಡಿದ್ಬಿಟ್ಟಿದೆ. ಎಲ್ಲಿ ನೋಡಿದ್ರೆ ಸ್ಪೂನ್ ಹುಡ್ಕೊಂಬಿಟ್ಟು ಕೊಡು 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 ಅಂತ ಕುತ್ಕೊತಾನೆ. ಅವನೇ ಫೋರ್ಗಲ್ ಚುಚ್ಚಿ ತಿನ್ನೋಕ್ಕೆ ಟ್ರೈ ಮಾಡ್ತಾನೆ. ಅದು ಎಲ್ಲಿ ನೋಡಿದ್ದಾನೆ, ಹೆಂಗೆ ನೋಡಿದ್ದಾನೆ ಗೊತ್ತಿಲ್ಲ. ಸ್ಪೂನಲ್ಲಿ ಹಿಂಗೆ ತಗೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಾನೆ. ಸೊ ಏನೇನೋ ಕಲಿತಾ ಇದ್ದಾನೆ.
ಅಂದರೆ 1 ವೀಕಲ್ಲಿ ಇವನು ಏನೇನೋ ಮಾಡ್ತಾ ಇದ್ದಾನೆ ಅನ್ನೋ ಥರ ಅನ್ನಿಸ್ತಾ ಇದೆ ನಮಗೆ ಲಿಟ್ರಲಿ. ಎವ್ರಿ ಡೇ ಹೊಸ ಟ್ರೈ ಮಾಡ್ತಾನೇ ಇರ್ತಾನೆ. ಏನೇನೋ ಈಗ ಬಾಯ್ ಅಂತ ಹೇಳ್ತಾನೆ, ಆಮೇಲೆ ಸಾಕಾ ಅಂತ ಕೇಳಿದ್ರೆ ಬೇಡ ಅಂತ ಅಂತಾನೆ. ತುಂಬ ಬೇಗ ಮಾತಾಡ್ತಿದ್ದಾನೇನೋ ಅಂತ ಅನ್ಸೋಕ್ಕೆ ಶುರು ಆಗ್ಬಿಟ್ಟು. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 4 ವರ್ಷ ಆಯಿತು ಇವತ್ತಿಗೆ. 22 ಮದುವೆ ಆಗಿದ್ದು, 26. ಆ್ಯಂಡ್ ನಿನಗೆ ನಾನು ಯಾಕೆ ಇಷ್ಟ ಆದೆ? ಇಷ್ಟ ಆಗದೆ ಇರೋದಕ್ಕೆ ರೀಸನ್ ಇರುತ್ತೆ ಹೊರತು ಇಷ್ಟ ಆಗೋದಕ್ಕೆ ಯಾವತ್ತೂ ರೀಸನ್ ಇರಲ್ಲ. ಸೊ ಇಟ್ಸ್ ಎ ನಾನ್ಸೆನ್ಸ್ ಕ್ವಶನ್. ಓಕೆ, ಮತ್ತು ನನ್ನಲ್ಲಿ ನಿನಗೆ ಇಷ್ಟ ಆಗೋ ಒಂದು ಥಿಂಗು, ಇಷ್ಟ ಆಗದಲ್ಲೇ ಇರೋವಂಥದ್ದು ಒಂದು ಥಿಂಗು. ಇಷ್ಟ ಆಗೋದು ಆಗದೆ ಇರೋದು ಎರಡೂ ಒಂದೇ ಇವಾಗ. ಏನು ಬಂದಾಗ ನಿನ್ನ ಹತ್ರ ಇಷ್ಟ ಆಗಿದ್ದು ಆಗದೆ ಇರೋದು ಅಂದರೆ ಫಸ್ಟ್ ಇಷ್ಟ ಆಗಿದೆಯೇನೆಂದರೆ ಯುವರ್ ಶೋ ಆ್ಯಂಬಿಷಿಯಸ್ ಪ್ರೊಫೆಷ್ನಲ್. ಅಂದರೆ ನೀನು ಯಾವಾಗಲೂ ಮಾತಾಡ್ಬೇಕಾದ್ರೆ ಹೆಂಗೆ ಮಾತಾಡ್ತಿದ್ದೆ ಅಂದರೆ, ನಾನು ಈ ಥರ ಅರ್ನ್ ಮಾಡಬೇಕು, ನನ್ನ ಮನೆ ಹಿಂಗಿರಬೇಕು, ನಾನು ಓಡಾಡಿದ್ರೆ ಈ ಕಾರೇ ಇರಬೇಕು, ನಾನು ಹಾಕೋ ಬಟ್ಟೆ ಹಿಂಗಾಗಿರಬೇಕು. ಲೈಕ್ ಹೆಂಗೆ ಮಾತಾಡ್ತಿದ್ದೆ ಅಂದರೆ ಐ ಆಮ್ ಗೋಯಿಂಗ್ ಟು ಅಚೀವ್ ಸಮಥಿಂಗ್ ಫಾರ್ ಶೋರ್ ಅನ್ನೋ ಥರ ಇರ್ತೈತೆ ನಿನ್ನ ವರ್ಡ್ಸ್ ಯಾವಾಗಲೂ. ಅದೇ ನನಗೆ ಫಸ್ಟ್ ಇಷ್ಟ ಆಗಿದೆ. ಯಾಕಂದರೆ ಇವನ್ ನಾನು ಕೂಡ ಹಂಗೆ ಇದ್ದಿದ್ದು. ಇವನ್ ಚಿಕ್ಕವನಿದ್ದಾಗಿಂದನೂ ಏನೂ ಸಿಕ್ಕಿಲ್ಲ ನನಗೆ, ಏನೂ ಅಷ್ಟೊಂದು ಇದಿಲ್ಲ. ಸೊ ನಾನು ಕೂಡ ಅದೇ ಮೈಂಡ್ಸೆಟ್ಟಲ್ಲಿದ್ದವನು. ನಾನು ಬೆಳಿಬೇಕು, ನಾನು ಬೆಳೆದು ಹಿಂಗಿರಬೇಕು, ಓಡಾಡಿದ್ರಿಂಥ ಕಾರಲ್ಲಿ ಓಡಾಡಬೇಕು, ಹಾಕ್ಕೊಂಡ್ರಿಂಥ ಬಟ್ಟೆ ಹಾಕೋಬೇಕು. ಸೊ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತೈತಿ ಇಬ್ಬರದು ವೈಬು. ಅದಕ್ಕೇ ಇಷ್ಟ ಆಗಿದ್ದು. ಇಷ್ಟ ಆಗದೆ ಇರೋದ ಇವಾಗ ಚೇಂಜ್ ಆಗಿದೆ, ಅದೇ ಇಷ್ಟ ಆಗ್ತಿಲ್ಲ. ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಇವಾಗ ಕಂಪ್ಲೀಟ್ಲಿ ಚೇಂಜ್. ಇವಾಗ ಏನಂದರೆ ಮನೆ ಅಂದರೆ ಸ್ವಂತ ಮನೆನ ಏನಕ್ಕೆ ಬೇಕು, ಯಾಕೆ ಬಾಡಿಗೆ ಮನೇಲಿ ಇರ್ಬೋದಲ್ವ, ಖುಷಿಯಾಗಿರೋದು ಇಂಪಾರ್ಟೆಂಟು, ಯಾವ ಮನೇಲಿ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತೀಯ. ಮೋರ್ ಲೈಕ್ ಯು ಹ್ಯಾವ್ ಬಿಕಮ್ ಸ್ಪಿರಿಚುವಲ್ ನಾವು. ಕಾರು ಅಂದರೆ ಯಾಕಂದ ಬೆಂಚ್ ಕಾರೇ ಬೇಕು, ಯಾಕೆ ಮಾರುತಿ 800 ಓಡಾಡಿದ್ರೆ ಮುಂದಕ್ಕೆ ಹೋಗಲ್ವ ನಾವು ಅಂತೀಯ. ದಟ್ ಈಸ್ ವಾಟ್ ಈಸ್ ಚೇಂಜ್ಡ್. ಇಟ್ಸ್ ಅ ಗುಡ್ ಥಿಂಗ್ ಓನ್ಲಿ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಅ ಬ್ಯಾಡ್ ಥಿಂಗ್. ಬಟ್ ನಾನು ಇಷ್ಟಪಟ್ಟಿದ್ದು ಆ ಕ್ಯಾರೆಕ್ಟರ್ ಚೇಂಜ್ ಆಗಿದೆ ಅಂತ ಹೇಳ್ತಿರೋದು ಅಷ್ಟೇ. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ಅ ಬ್ಯಾಡ್ ಥಿಂಗ್ ಆರ್ ಐ ಆಮ್ ನಾಟ್ ಲೈಕಿಂಗ್ ಯು, ಐ ಆಮ್ ನಾಟ್ ಲವಿಂಗ್ ಯು. ಅದು ಆ ಥರ ಎಲ್ಲ ಏನಿಲ್ಲ. ದಿಸ್ ಈಸ್ ವಾಟ್ ಚೇಂಜ್ಡ್. ಲವ್ ಯು. ಆ್ಯಂಡ್ ಒಂದು ಕ್ಯಾರೆಕ್ಟರು ನಿಂಗೆ ತುಂಬ ಇರಿಟೇಟ್ ಮಾಡೋದು ಯಾವುದು? ತುಂಬ ಇರಿಟೇಟ್ ಮಾಡೋದಾ? ಮೊಬೈಲ್ ಯೂಸ್ ಮಾಡೋದು. ಮುಳ್ಳುಗೆ ಹೋಗಿರ್ತೀಯ ಮೊಬೈಲಲ್ಲಿ ಯಾವಾಗ ನೋಡಿದ್ರೂ. ಕೇಳಿದಾಗೆಲ್ಲ ಇವಾಗೇನೋ ಯೂಟ್ಯೂಬ್ ಶುರು ಮಾಡಿಬಿಟ್ಟಿದೆ ಅಂತ ಕೇಳಿದಾಗೆಲ್ಲ ಕತೆ ಹೊಡಿತಿರ್ತೀವಿ. ಕಂದ ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ, ಕಂದ ರೀಲ್ ಎಡಿಟ್ ಮಾಡ್ತಿದ್ದೀನಿ ಅಂತಿರ್ತೀಯ ಯಾವಾಗ ನೋಡಿದ್ರು. ಬಟ್ ದಿ ವರ್ಸ್ಟ್ ಥಿಂಗು, ಒಂದೇ ಕ್ವಶನ್ 3 ಸಲ 4 ಸಲ ಕೇಳಿರ್ತೀನಿ, ಆನ್ಸರ್ ಮಾಡಿರಲ್ಲ. ಮುಳ್ಳುಗೆ ಹೋಗ್ಬಿಡ್ತೀಯ ಕಂಪ್ಲೀಟಾಗಿ. ಅದೇ ಇಷ್ಟ ಆಗ್ತಿಲ್ಲ. ಆ್ಯಂಡ್ ನಾನು ಮಾಡೋ ಅಡುಗೆಲಿ ನಿನಗೆ ಯಾವ್ದು ತುಂಬ ಇಷ್ಟ? ಆಪ್ಷನ್ ಎಲ್ಲ ಇಲ್ಲಮ್ಮ, ನೀನು ಮಾಡೋ ಪ್ರತಿಯೊಂದು ಇಷ್ಟ ನನಗೆ. ಪಲಾವು, ನಿಮ್ಮ ಫ್ಯಾಮಿಲಿ ಫುಡ್ಡು. ಎಲ್ರಿಗೂ ಫ್ಯಾಮಿಲಿ ದೇವರು, ಮನೆ ದೇವರು, ಮನೆ ಕಾರು, ಮನೆ ಊರು ಅಂತಿದ್ರೆ ನಿಮ್ಮ ಮನೇಲಿ ಮನೆ ಊಟ ಅಂತಿದೆ. ಪಲಾವು ಫ್ಯಾಮಿಲಿ ಫುಡ್ಡು, ಅದೇ ಇಷ್ಟ. ಈಗ ನಾನು ಹೆಂಗಿದ್ದೀನಿ ಅಂತಂದರೆ ಐ ಆಮ್ ಮೋರ್ ಆಫ್ ಲೈಕ್ ಸ್ಲೋ ಲೈಫ್ ಲೀಡ್ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಸಮ್ವೇರ್ ಯಾವುದೋ ಅಂದ್ರೆ ಒಂದು ಹಳ್ಳಿಲಿ ಒಂದು ಚಿಕ್ಕ ಮನೆಯಲ್ಲಿ ನಮಗೆ ಬೇಕಾದದ್ದನ್ನು ಬೆಳ್ಕೊಂಡು ಆರಾಮಾಗಿ ಸ್ಲೋ ಲೈಫ್ ಲೀಡ್ ಮಾಡೋಣ ಅನ್ನೋ ಥರ ಮೆಂಟಾಲಿಟಿ ಬಂದಿದೆ ಇವಾಗ. ಬಟ್ ಆವಾಗ ಚೇಂಜ್ ಇದ್ದೆ, ಇವಾಗ ಚೇಂಜ್ ಆಗಿದ್ದೀನಿ. ಚೇಂಜ್ ಇಸ್ ದ ಕಾನ್ಸ್ಟೆಂಟ್ ಅಲ್ವಾ, ಒಂದೇ ಥರ ಇರಲಿಕ್ಕಾಗೋದಿಲ್ಲ. ಐ ಆಮ್ ಲಿಟ್ರಲಿ ಟೆಲಿಂಗ್ ದ ಯೂನಿವರ್ಸ್, ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ ಇದು ಆಗಲಿ ಅಂತ. ಸೊ ಇದಾಗಿತ್ತು ನನ್ನ ಬ್ಲಾಗ್.
ಹೋಪ್ ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಲಾಗ್ದೊಂದಿಗೆ ನಾನು ಸಿಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಐ ಲವ್ ಯು ಸೋ ಮಚ್. ಟೇಕ್ ಕೇರ್. ಐ ಆಮ್ ಅರ್ಪಿತಾ ತಿಲ್ಕರ್ ಸೈನಿಂಗ್ ಆಫ್. ಬಾಯ್.